ಎಲ್ಲರಿಗೂ ನಮಸ್ಕಾರ. ಮೌನವೇ ಪ್ರೀತಿಯ ಭಾಷೆ ಧಾರಾವಾಹಿಯ ಸಂಚಿಕೆ 10ರ ಕಥೆಯನ್ನು ಇಲ್ಲಿಂದ ವಿಸ್ತೃತವಾಗಿ ಅನುಭವಿಸೋಣ. ಆ ಸಣ್ಣ ಕೋಣೆಯ ಹೊರಗೆ ಕೇಳಿಸಿದ ಬೂಟಿನ ಭಾರವಾದ ಸದ್ದು ಮತ್ತು ಗೂಂಡಾಗಳ ಒರಟಾದ ಧ್ವನಿ ಕ್ಷಣಾರ್ಧದಲ್ಲಿ ಆ ವಾತಾವರಣದ ನೆಮ್ಮದಿಯನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತದೆ. ರುದ್ರ ಕಿಟಕಿಯಿಂದ ಹೊರಗಿಣಿದು ಜಾಗರೂಕತೆಯಿಂದ ನೋಡಿದಾಗ ವಿಕ್ರಮ್ ಕಳುಹಿಸಿದ ಕುಖ್ಯಾತ ಮನುಷ್ಯರು ಮನೆಯ ಮುಖ್ಯದ್ವಾರವನ್ನು ಆವರಿಸಿಕೊಳ್ಳುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಆ ಕರಾಳ ಕ್ಷಣದಲ್ಲಿಯೂ ಯಾವುದೇ ವಿಳಂಬ ಮಾಡದೆ ರುದ್ರ ಆ ಕ್ಷಣವೇ ಆ ದಯಾಳು ವೃದ್ಧೆಯ ಕೋಣೆಗೆ ಅತ್ಯಂತ ಆತುರದಿಂದ ಓಡಿಬರುತ್ತಾನೆ. ಬೇಗ ಬಾ ಮೇಘನಾ, ವಿಕ್ರಮ್ನ ಮನುಷ್ಯರು ಇಲ್ಲೇ ಹತ್ತಿರಕ್ಕೆ ಬಂದಿದ್ದಾರೆ. ನಾವು ಈಗಲೇ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು ಎಂದು ಸನ್ನೆಯಿಂದಲೇ ಅತ್ಯಂತ ತೀವ್ರವಾದ ಆತಂಕದಿಂದ ಎಚ್ಚರಿಸುತ್ತಾನೆ. ರುದ್ರನ ಮುಖದಲ್ಲಿ ಮೂಡಿದ ಆ ಗಾಬರಿಯನ್ನು ನೋಡುತ್ತಿದ್ದಂತೆ ಮೇಘನಾಳ ಹೃದಯ ಬಡಿತ ಗಣನೀಯವಾಗಿ ಹೆಚ್ಚಾಗುತ್ತದೆ. ಅವಳ ಮುಖದಲ್ಲಿ ಬೆಚ್ಚಿಬಿದ್ದ ಆಘಾತ ಮತ್ತು ಭಯ ಏಕಕಾಲಕ್ಕೆ ಆವರಿಸಿಕೊಳ್ಳುತ್ತದೆ. ತಕ್ಷಣವೇ ಅವಳು ತಾನು ಹೊಂದಿದ್ದ ಆ ಸಣ್ಣದೊಂದು ಬಟ್ಟೆಯ ಹೊರೆಯನ್ನು ತನ್ನ ನಡುಗುತ್ತಿರುವ ಕೈಯಲ್ಲಿ ಬಿಗಿಯಾಗಿ ಹಿಡಿದು ರುದ್ರನ ಹಿಂದೆ ಓಡಲು ಸಂಪೂರ್ಣವಾಗಿ ಸಿದ್ಧಳಾಗುತ್ತಾಳೆ. ಕಳೆದ ಕೆಲವು ದಿನಗಳಿಂದ ತಮಗೆ ಪ್ರೀತಿಯಿಂದ ಆಶ್ರಯ ನೀಡಿ ಹೆಣ್ಣಿನಂತೆ ನೋಡಿಕೊಂಡ ಆ ಮುಗ್ಧ ವೃದ್ಧೆ ಇವರ ಈ ಅಧೀರಗೊಂಡ ಪರಿಸ್ಥಿತಿ ನೋಡಿ ಕಣ್ಣೀರಿಡುತ್ತಾಳೆ. ಅವಳು ತನ್ನ ಹಿರಿದಾದ ಕೈಗಳಿಂದ ಇವರನ್ನು ಹತ್ತಿರ ಕರೆದು, ದೇವರು ನಿಮ್ಮನ್ನು ಕಾಪಾಡಪ್ಪ, ಎಚ್ಚರಿಕೆಯಿಂದ ಇರಿ ಮಕ್ಕಳೇ ಎಂದು ಕರುಳಿನಾಳದಿಂದ ಹರಸಿ ಆಶೀರ್ವದಿಸುತ್ತಾಳೆ. ಮನೆಯ ಮುಂಭಾಗದ ಗೇಟನ್ನು ಒಡೆದು ಒಳಗೆ ನುಗ್ಗಲು ಗೂಂಡಾಗಳು ಬಾಗಿಲು ಬಡಿಯುವ ಅದೇ ಭೀಕರ ಕ್ಷಣದಲ್ಲಿ ರುದ್ರ ಮೇಘನಾಳ ಕೈಯನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಂಡು ಹಿಂಭಾಗದ ಕಿರಿದಾದ ತೋಟದ ದಾರಿಯ ಮೂಲಕ ಅತ್ಯಂತ ಚಾಣಕ್ಷತನದಿಂದ ಅಲ್ಲಿಂದ ಪರಾರಿಯಾಗುತ್ತಾನೆ. ಗೂಂಡಾಗಳು ಒಳಗೆ ಬರುವಷ್ಟರಲ್ಲಿ ಆ ಕೋಣೆಯು ಸಂಪೂರ್ಣವಾಗಿ ಖಾಲಿಯಾಗಿರುತ್ತದೆ. ಪ್ರಾಣವನ್ನು ಪಣಕ್ಕಿಟ್ಟು ಶತ್ರುಗಳ ಕಣ್ಣಿಗೆ ಮಣ್ಣೆರಚಿ ಓಡುತ್ತಿರುವ ಈ ಮೂಕ ಪ್ರೇಮಿಗಳ ಸಾಹಸಮಯ ಪಯಣ ಮುಂದಿನ ದಟ್ಟವಾದ ಕಾಡಿನ ಹಾದಿಯತ್ತ ಹೆಜ್ಜೆ ಹಾಕುತ್ತದೆ. ನಗರದ ಆ ಜನನಿಬಿಡ ಪ್ರದೇಶದಿಂದ ಹೇಗೋ ತಪ್ಪಿಸಿಕೊಂಡು ಹೊರಬಂದ ರುದ್ರ ಮತ್ತು ಮೇಘನಾಳ ಮುಂದೆ ಈಗ ಮತ್ತೊಂದು ಅತಿದೊಡ್ಡ ಸವಾಲು ನಿಂತಿರುತ್ತದೆ. ಶತ್ರುಗಳ ಕಣ್ಣಿಗೆ ಬೀಳದೆ ಯಾರೂ ಸುಲಭವಾಗಿ ಪತ್ತೆ ಹಚ್ಚದಂತೆ ಸುರಕ್ಷಿತವಾಗಿ ತಲೆಮರೆಸಿಕೊಳ್ಳಲು ನಗರದ ಗದ್ದಲದಿಂದ ದೂರವಿರುವ ದಟ್ಟವಾದ ಕಾಡಿನ ಹಾದಿಯೊಂದನ್ನು ರುದ್ರ ಆಯ್ಕೆ ಮಾಡುತ್ತಾನೆ. ಮುಂಜಾನೆಯ ಗಾಢವಾದ ಮಂಜು, ಮೂಳೆ ಕೊರೆಯುವ ಚಳಿಗಾಳಿ ಮತ್ತು ಕಾಲ್ದಾರಿಗಳಲ್ಲಿ ಹರಡಿಕೊಂಡಿರುವ ಮುಳ್ಳುಗಳಿಂದ ಕೂಡಿದ ಆ ಒರಟಾದ ಹಾದಿಯಲ್ಲಿ ಓಡುವುದು ಮೇಘನಾಳಿಗೆ ಅತಿಯಾದ ದೈಹಿಕ ನೋವು ಹಾಗೂ ತೀವ್ರವಾದ ಆಯಾಸವನ್ನು ತರುತ್ತದೆ. ಆದರೂ ಪ್ರಾಣ ಉಳಿಸಿಕೊಳ್ಳುವ ಅನಿವಾರ್ಯತೆಯಿಂದ ಅವಳು ತನ್ನ ನೋವನ್ನು ಸಂಪೂರ್ಣವಾಗಿ ನುಂಗಿಕೊಂಡು ರುದ್ರನ ಗಟ್ಟಿಯಾದ ಕೈಹಿಡಿದು ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಮುನ್ನುಗ್ಗುತ್ತಿರುತ್ತಾಳೆ. ಮತ್ತೊಂದೆಡೆ ವಿಕ್ರಮ್ ಕಳುಹಿಸಿದ ಕುಖ್ಯಾತ ಗೂಂಡಾಗಳು ಇವರು ಕಾಡಿನ ಕಡೆಗೆ ಓಡಿರುವುದನ್ನು ಸ್ಥಳೀಯರ ಸುಳುವಿನ ಮೂಲಕ ಪತ್ತೆ ಹಚ್ಚಿ ಅವರು ಕಾಡಿನೊಳಗೆ ಹೋಗಿದ್ದಾರೆ, ಯಾರೂ ತಪ್ಪಿಸಿಕೊಳ್ಳದಂತೆ ಸುತ್ತಲೂ ಬಳಸಿ ಹಿಡಿಯಿರಿ ಎಂದು ಉಗ್ರವಾಗಿ ಆದೇಶಿಸುತ್ತಾರೆ. ಅಷ್ಟೇ ಅಲ್ಲದೆ ಶ್ವಾನಗಳ ಸಹಾಯದಿಂದ ಅವರು ತೀವ್ರವಾದ ಹುಡುಕಾಟವನ್ನು ಆರಂಭಿಸುತ್ತಾರೆ. ಕಾಡಿನ ದೈತ್ಯ ಮರಗಳ ದಟ್ಟ ನೆರಳಿನಲ್ಲಿ ರಭಸವಾಗಿ ಸಾಗುತ್ತಿದ್ದ ಇಬ್ಬರಿಗೂ ದಾರಿಯಲ್ಲಿ ಆಗಾಗ ಕೇಳಿಸುತ್ತಿದ್ದ ಕಾಡುಪ್ರಾಣಿಗಳ ಹೆಜ್ಜೆ ಗುರುತುಗಳು, ಸದ್ದುಗಳು ಮತ್ತು ಮುಳುಗುತ್ತಿರುವ ಸೂರ್ಯನ ಮಸುಕಾದ ಬೆಳಕು ಮತ್ತಷ್ಟು ಭಯವನ್ನು ಹುಟ್ಟಿಸುತ್ತದೆ. ಎಲ್ಲಿ ಶತ್ರುಗಳು ತಮ್ಮನ್ನು ಹಿಡಿದುಬಿಡುತ್ತಾರೋ ಎಂಬ ಆತಂಕದಲ್ಲೇ ಆ ಮೂಕ ಪ್ರೇಮಿಗಳು ಆಳವಾದ ಕಾಡಿನೊಳಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ನಡೆದು ನಡೆದು ದೈಹಿಕವಾಗಿ ಸಂಪೂರ್ಣವಾಗಿ ಸುಸ್ತಾಗಿ ಹೋದ ರುದ್ರ ಮತ್ತು ಮೇಘನಾ ಆ ಕಾಡಿನ ದಟ್ಟವಾದ ಮರಗಳ ನಡುವೆ ಸಂಪೂರ್ಣವಾಗಿ ನಿರ್ಜನವಾಗಿರುವ ಒಂದು ಹಳೆಯ ಪಾಳುಬಿದ್ದ ಬಂಗಲೆಯನ್ನು ತಲುಪುತ್ತಾರೆ. ದಶಕಗಳಷ್ಟು ಹಳೆಯದಾದ ಮತ್ತು ಮರಬಳ್ಳಿಗಳು, ಒಣಗಿದ ಎಲೆಗಳು ಆ ಬಂಗಲೆಯ ಸಂಪೂರ್ಣ ಗೋಡೆಗಳನ್ನು ಆವರಿಸಿಕೊಂಡಿದ್ದವು. ಹೊರಗಿನಿಂದ ನೋಡಲು ಅತ್ಯಂತ ಭಯಾನಕವಾಗಿದ್ದರೂ ತಾತ್ಕಾಲಿಕವಾಗಿ ಅಡಗಿಕೊಳ್ಳಲು ಇದುವೇ ಸದ್ಯಕ್ಕಿರುವ ಸುರಕ್ಷಿತ ಸ್ಥಳವೆಂದು ಭಾವಿಸಿ ರುದ್ರ ಮೇಘನಾಳನ್ನು ಎಚ್ಚರಿಕೆಯಿಂದ ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಇಬ್ಬರೂ ಆ ಬಂಗಲೆಯ ಒಳಗೆ ಕಾಲಿಡುತ್ತಿದ್ದಂತೆ ಅಲ್ಲಿನ ಒಳಾಂಗಣದ ಹಳೆಯ ಕಾಲದ ವಿನ್ಯಾಸಗಳು, ಎಲ್ಲೆಡೆ ಹರಡಿಕೊಂಡಿರುವ ಒಡೆದ ಗಾಜುಗಳು ಮತ್ತು ಮಸುಕಾದ ದೀಪದ ನೆರಳಿನಲ್ಲಿ ಕಾಣುವ ವಿಚಿತ್ರ ವಾತಾವರಣವು ವಿಭಿನ್ನ ಅನುಭವವನ್ನು ನೀಡುತ್ತದೆ. ಮುಖ್ಯವಾಗಿ ಗೋಡೆಗಳ ಮೇಲೆ ಬರೆದಿರುವ ಕೆಲವು ವಿಚಿತ್ರ ಚಿಹ್ನೆಗಳು ಮತ್ತು ಹಳೆಯ ವಸ್ತುಗಳನ್ನು ನೋಡುತ್ತಿದ್ದಂತೆ ಮೇಘನಾಳಿಗೆ ತೀವ್ರವಾದ ತಲೆನೋವು ಆವರಿಸಿಕೊಳ್ಳುತ್ತದೆ. ಅವಳ ಬಾಲ್ಯದ ಮಸುಕಾದ ಹಾಗೂ ಆಘಾತಕಾರಿ ನೆನಪುಗಳು ಒಂದೊಂದಾಗಿ ಮರುಕಳಿಸಲು ಆರಂಭಿಸುತ್ತವೆ. ಅವಳು ಸಹಿಸಲಾರದೆ ತನ್ನ ತಲೆಯ ಮೇಲೆ ಕೈಯಿಟ್ಟು ವಿಪರೀತ ನೋವಿನಿಂದ ನೆಲದ ಮೇಲೆ ಕುಳಿತುಕೊಳ್ಳುತ್ತಾಳೆ. ಅವಳ ಈ ಹಠಾತ್ ಪರಿಸ್ಥಿತಿಯನ್ನು ಕಂಡು ಗಾಬರಿಗೊಂಡ ರುದ್ರ ತಕ್ಷಣವೇ ಕಳವಳದಿಂದ ಅವಳ ಬಳಿ ಓಡಿಬರುತ್ತಾನೆ. ತನ್ನ ಬಳಿಯಿದ್ದ ಬಾಟಲಿಯಿಂದ ನೀರು ಕುಡಿಸಿ ಅವಳ ಬೆನ್ನು ಸವರಿ ಧೈರ್ಯ ತುಂಬಲು ಪ್ರಯತ್ನಿಸುತ್ತಾನೆ. ಮೇಘನಾಳ ಕಣ್ಣುಗಳಲ್ಲಿ ಅಳಲು ಮತ್ತು ವಿವರಿಸಲಾಗದ ಭಯ ತುಂಬಿಕೊಂಡಿರುತ್ತದೆ.
ಈ ದೊಡ್ಡ ಬಂಗಲೆಯ ಒಳಗೆ ಕಾಲಿಟ್ಟಿದ್ದೇ ಇವರಿಗೆ ಗತಕಾಲದ ದೊಡ್ಡ ರಹಸ್ಯವೊಂದರ ಸುಳಿವು ಸಿಗಲಿದೆ ಎಂಬ ಮುನ್ಸೂಚನೆಯನ್ನು ಈ ಸನ್ನಿವೇಶವು ತೀವ್ರಗೊಳಿಸುತ್ತದೆ. ಬಂಗಲೆಯ ಮುಖ್ಯ ಬಾಗಿಲು ಗೂಂಡಾಗಳ ಒರಟಾದ ಒದೆಯಿಂದ ಧರಾಶಾಳಾಗಿ ಒಡೆದು ಬೀಳುವ ಸದ್ದು ಇಡೀ ಪಾಳುಬಿದ್ದ ಕಟ್ಟಡದಲ್ಲಿ ಮಾರ್ದನಿಸುತ್ತದೆ. ರುದ್ರ ಕಿಂಚಿತ್ತೂ ಸಮಯ ವ್ಯರ್ಥ ಮಾಡದೆ ತನ್ನ ಕೈಯಲ್ಲಿದ್ದ ಲೈಟರ್ನ ಮಸುಕಾದ ಬೆಳಕಿನಲ್ಲಿಯೇ ಮೇಘನಾಳನ್ನು ಎಳೆದುಕೊಂಡು ಹಳೆಯ ಮರದ ಮೆಟ್ಟಿಲುಗಳ ಹಾದಿಯಲ್ಲಿ ವೇಗವಾಗಿ ಮೇಲಕ್ಕೆ ಸಾಗುತ್ತಾನೆ. ಆ ಹಳೆಯ ಮೆಟ್ಟಿಲುಗಳು ಪ್ರತಿ ಹೆಜ್ಜೆಗೆ ಮುರಿದು ಬೀಳುವಂತೆ ಗೀಳಿಡುತ್ತಾ ಶಬ್ದ ಮಾಡುತ್ತಿದ್ದರೂ ಪ್ರಾಣ ಉಳಿಸಿಕೊಳ್ಳುವ ಅನಿವಾರ್ಯತೆಯ ಆತುರದಲ್ಲಿ ಇಬ್ಬರೂ ಉಸಿರು ಬಿಗಿಹಿಡಿದು ಮೇಲಿನ ಮಹಡಿಯನ್ನು ತಲುಪುತ್ತಾರೆ. ಕೆಳಗಡೆ ಗೂಂಡಾಗಳು ಒಳಗೆ ನುಗ್ಗಿ ಅವರು ಮೇಲೆಯೇ ಹೋಗಿರಬೇಕು, ಬಿಡಬೇಡಿ, ಪ್ರತಿಯೊಂದು ಮೂಲೆಯನ್ನು ಜಾಲಾಡಿ ಎಂದು ಆಕ್ರೋಶದಿಂದ ಕಿರುಚಾಡುತ್ತಾ ಮೆಟ್ಟಿಲುಗಳ ಕಡೆಗೆ ಓಡಿಬರುವ ಅಡಿಯ ಸದ್ದು ಅತ್ಯಂತ ಸ್ಪಷ್ಟವಾಗಿ ಕೇಳಿಸುತ್ತದೆ. ಮೇಲಿನ ಮಹಡಿಯನ್ನು ತಲುಪಿದ ತಕ್ಷಣ ರುದ್ರ ಕತ್ತಲಲ್ಲೇ ದಾರಿ ಹುಡುಕುತ್ತಾ ಒಂದು ದೊಡ್ಡ ಹಳೆಯ ಕೊಠಡಿಯನ್ನು ಗುರುತಿಸುತ್ತಾನೆ. ತಕ್ಷಣವೇ ಮೇಘನಾಳನ್ನು ಒಳಗೆ ನೂಕಿ ತಾನೂ ಒಳಗೆ ಬಂದು ಒಳಗಿನಿಂದ ಆ ಭಾರವಾದ ಮರದ ಬಾಗಿಲನ್ನು ಅತ್ಯಂತ ನಿಧಾನವಾಗಿ ಯಾವುದೇ ಶಬ್ದ ಬಾರದಂತೆ ಮುಚ್ಚುತ್ತಾನೆ. ಆ ಕೋಣೆಯು ದಶಕಗಳಿಂದ ಮನುಷ್ಯರ ಸ್ಪರ್ಶವಿಲ್ಲದೆ ದಪ್ಪನೆಯ ಧೂಳು ಹಿಡಿದು ಪಾಳು ಬಿದ್ದಿತ್ತು. ಅಲ್ಲೊಂದು ಮೂಲೆಯಲ್ಲಿ ಮುರಿದ ಹಳೆಯ ಮರದ ಕಪಾಟು ಮತ್ತು ಮುಕ್ತವಾಗಿ ಗಾಳಿ ಬೆಳಕು ಬಾರದಂತೆ ದಪ್ಪನೆಯ ಜೇಡನ ಬಲೆಗಳಿಂದ ಕೂಡಿದ ಪರದೆಗಳಿದ್ದ ಕಿಟಕಿಯಿತ್ತು. ಗೂಂಡಾಗಳು ಕೆಳಗಿನಿಂದ ಮೆಟ್ಟಿಲುಗಳನ್ನು ಹತ್ತಿ ಬಂದು ಅದೇ ಕಾರಿಡಾರ್ನಲ್ಲಿ ಓಡಾಡುವ ಸದ್ದು, ಅವರು ಹಾಕುವ ಬೂಟಿನ ಭಾರವಾದ ಹೆಜ್ಜೆಗಳು ಆ ಕೋಣೆಯೊಳಗೆ ಅಡಗಿರುವ ಇಬ್ಬರಿಗೂ ಸ್ಪಷ್ಟವಾಗಿ ಕೇಳಿಸುತ್ತಿರುತ್ತವೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ರುದ್ರ ಮೇಘನಾಳ ಬಾಯಿಯ ಮೇಲೆ ತನ್ನ ಕೈಯನ್ನಿಟ್ಟು ಅವಳ ಉಸಿರಾಟದ ಶಬ್ದವೂ ಹೊರಬಾರದಂತೆ ಎಚ್ಚರಿಕೆ ವಹಿಸುತ್ತಾನೆ. ಮೇಘನಾ ತೀವ್ರವಾದ ಭಯದಿಂದ ರುದ್ರನ ತೋಳನ್ನು 2 ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ಹೊರಗಡೆ ಗೂಂಡಾಗಳೊಬ್ಬರು ಇವರು ಅಡಗಿರುವ ಕೊನೆಯ ಬಾಗಿಲಿನ ಹತ್ತಿರವೇ ಬಂದು ನಿಂತು, ಇಲ್ಲಿ ಯಾರೋ ಇದ್ದ ಹಾಗೆ ಇದೆ, ಬಾಗಿಲು ಲಾಕ್ ಆಗಿದೆ, ಒದೆದು ತೆಗಿರಿ ಎಂದು ಗಟ್ಟಿಯಾಗಿ ಬಡಿದು ತಳ್ಳಲು ಆರಂಭಿಸಿದ ಆ ಉದ್ವಿಗ್ನ ಮತ್ತು ರೋಮಾಂಚಕ ಕ್ಷಣದಲ್ಲಿ ಆ ಬಾಗಿಲು ಮುರಿದು ಬಿದ್ದರೆ ಇವರ ಕಥೆ ಮುಗಿಯಿತು ಎಂಬ ಭಯದ ನೆರಳು ಆವರಿಸಿಕೊಳ್ಳುತ್ತದೆ. ಬಾಗಿಲನ್ನು ಹೊರಗಿನಿಂದ ಬಲವಾಗಿ ಒದೆಯುತ್ತಿರುವ ಗೂಂಡಾಗಳ ಪ್ರತಿ ಒದೆಗೂ ಆ ಹಳೆಯ ಮರದ ಬಾಗಿಲಿನ ಕೀಲುಗಳು ಮುರಿದು ಬೀಳುವಂತೆ ಸದ್ದು ಮಾಡುತ್ತಿರುತ್ತವೆ. ಒಳಗೆ ಉಸಿರು ಬಿಗಿ ಹಿಡಿದು ನಿಂತಿರುವ ರುದ್ರ ಮತ್ತು ಮೇಘನಾಳ ಹೃದಯದ ಬಡಿತ 120ರ ವೇಗದಲ್ಲಿ ಮಿಡಿಯುತ್ತಿರುತ್ತದೆ. ಬಾಗಿಲು ಯಾವುದೇ ಕ್ಷಣದಲ್ಲಿ ಮುರಿದು ಬೀಳಬಹುದು ಎಂಬ ಆತಂಕದ ತುದಿಗೆಯಲ್ಲಿರುವಾಗಲೇ ಅನಿರೀಕ್ಷಿತವಾಗಿ ಹೊರಗಡೆಯಿಂದ ಇನ್ನೊಬ್ಬ ಗೂಂಡಾ ಬಂದು, ಅಲ್ಲಲ್ಲ, ಆ ಕಡೆ ಹಜಾರದಲ್ಲಿ ಯಾರೋ ಓಡಿದ ಹಾಗೆ ಸದ್ದಾಯಿತು, ಅಲ್ಲಿಗೆ ಹೋಗಿ ಎಂದು ಕೂಗುತ್ತಾನೆ. ಈ ಮಾತು ಕೇಳುತ್ತಿದ್ದಂತೆ ಬಾಗಿಲು ಒದೆಯುತ್ತಿದ್ದ ಗೂಂಡಾ ಹಿಂದೆ ಸರಿಯುತ್ತಾನೆ ಮತ್ತು ಅವರ ಹೆಜ್ಜೆ ಸದ್ದುಗಳು ಕ್ರಮೇಣ ದೂರ ಸರಿದು ಹೋಗುತ್ತವೆ. ಅವರು ತಾತ್ಕಾಲಿಕವಾಗಿ ಅಪಾಯದಿಂದ ಪಾರಾದರೂ ಆ ಕೋಣೆಯಲ್ಲಿ ಹೆಚ್ಚು ಹೊತ್ತು ನಿಲ್ಲುವುದು ಸುರಕ್ಷಿತವಲ್ಲ ಎಂಬುದನ್ನು ರುದ್ರ ಅರಿತುಕೊಳ್ಳುತ್ತಾನೆ. ಲೈಟರ್ನ ಬೆಳಕಿನಲ್ಲಿ ಕೊಠಡಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿದ್ದಾಗ ಆ ಹಳೆಯ ಮರದ ಕಪಾಟಿನ ಹಿಂದೆ ಒಂದು ಗುಪ್ತ ದ್ವಾರವಿರುವುದು ಮೇಘನಾಳಿಗೆ ಮೊದಲು ಗಮನಕ್ಕೆ ಬರುತ್ತದೆ. ಅವಳು ವಿಚಿತ್ರವಾದ ಜ್ಞಾಪಕ ಶಕ್ತಿಯಿಂದ ಆ ಕಪಾಟನ್ನು ಪಕ್ಕಕ್ಕೆ ತಳ್ಳಲು ರುದ್ರನಿಗೆ ಸನ್ನೆ ಮಾಡುತ್ತಾಳೆ. ರುದ್ರ ತನ್ನ ಇಡೀ ಶಕ್ತಿಯನ್ನು ಬಳಸಿ ಆ ಭಾರವಾದ ಕಪಾಟನ್ನು ಒಂದೆಡೆ ಸರಿಸಿದಾಗ ಅಲ್ಲಿ ಗೋಡೆಯೊಳಗೆ ಇಕ್ಕಟ್ಟಾದ ಮತ್ತು ಕತ್ತಲಿನಿಂದ ಕೂಡಿದ ಕಲ್ಲು ಮೆಟ್ಟಿಲುಗಳ ಹಾದಿಯೊಂದು ತೆರೆದುಕೊಳ್ಳುತ್ತದೆ. ಹೊರಗೆ ಗೂಂಡಾಗಳು ಮತ್ತೊಮ್ಮೆ ವಾಪಸ್ ಬಂದು ಬಾಗಿಲಿಗೆ ಕೈಹಾಕುವ ಸದ್ದು ಕೇಳಿಸುತ್ತಿದ್ದಂತೆ ಯೋಚನೆ ಮಾಡಲು ಯಾವೇ ಸಮಯವಿಲ್ಲದೆ ರುದ್ರ ಮೇಘನಾಳ ಕೈಹಿಡಿದು ಆ ರಹಸ್ಯ ಗುಪ್ತ ದ್ವಾರದ ಒಳಗೆ ಹಾರುತ್ತಾನೆ. ಇಬ್ಬರೂ ಒಳಗೆ ಪ್ರವೇಶಿಸುತ್ತಿದ್ದಂತೆ ರುದ್ರ ಆ ಕಪಾಟನ್ನು ಮತ್ತೆ ಮೊದಲಿನ ಸ್ಥಿತಿಗೆ ತಳ್ಳಲು ಪ್ರಯತ್ನಿಸುತ್ತಾನೆ. ಇದರಿಂದ ಶತ್ರುಗಳಿಗೆ ತಾವು ಹೋದ ದಾರಿ ಸುಲಭವಾಗಿ ತಿಳಿಯುವುದಿಲ್ಲ. ಆ ಕತ್ತಲಿನ ಸುರಂಗ ಮಾರ್ಗದಂತಹ ಮೆಟ್ಟಿಲುಗಳಲ್ಲಿ ಇಳಿಯುತ್ತಿದ್ದಂತೆ ಹೊರಗಿನ ಗೂಂಡಾಗಳು ಬಾಗಿಲನ್ನು ಒಡೆದು ಒಳಗೆ ನುಗ್ಗಿ, ಅವರು ಇಲ್ಲೂ ಇಲ್ಲ, ಎಲ್ಲಿ ಮಾಯವಾದರು ಎಂದು ಆಶ್ಚರ್ಯದಿಂದ ಕಿರುಚಾಡುವ ಧ್ವನಿ ಆಳದಿಂದ ಪ್ರತಿಧ್ವನಿಸುತ್ತದೆ. ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡು ಆ ಅಜ್ಞಾತ ಸುರಂಗದೊಳಗೆ ಹೆಜ್ಜೆ ಇಡುತ್ತಿರುವ ಈ ಮೂಕ ಪ್ರೇಮಿಗಳಿಗೆ ಮುಂದೆ ಯಾವ ಕತ್ತಲಿನ ರಹಸ್ಯ ಕಾದಿದೆ ಎಂಬ ಕುತೂಹಲದೊಂದಿಗೆ ಈ ಸಂಚಿಕೆಯು ರೋಮಾಂಚಕ ಹಂತ ತಲುಪುತ್ತದೆ. ಶತ್ರುಗಳ ಕಣ್ಣಿಗೆ ಮಣ್ಣೆರಚಿ ರಹಸ್ಯ ಸುರಂಗದೊಳಗೆ ಇಳಿದ ರುದ್ರ ಮತ್ತು ಮೇಘನಾಳ ಈ ಸಾಹಸಮಯ ಪಯಣ ಮುಂದಿನ ಸಂಚಿಕೆಯಲ್ಲಿ ಯಾವ ಹೊಸ ತಿರುವನ್ನು ಪಡೆದುಕೊಳ್ಳಲಿದೆ? ಆ ಕತ್ತಲಿನ ಸುರಂಗ ಇವರನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ? ಕಾಡಿನ ನಡುವಿನ ಈ ಹಳೆಯ ಬಂಗಲೆಗೂ ಮೇಘನಾಳ ಗತಕಾಲದ ನೆನಪುಗಳಿಗೂ ಇರುವ ನಂಟೇನು? ಇತ್ತ ವಿಕ್ರಮ್ನ ಗೂಂಡಾಗಳು ಇವರನ್ನು ಹುಡುಕಿ ಹಿಡಿಯಲು ಯಾವೆಲ್ಲ ಹೊಸ ತಂತ್ರಗಳನ್ನು ಹೂಡಲಿದ್ದಾರೆ? ಈ ಎಲ್ಲ ರೋಮಾಂಚಕ ಪ್ರಶ್ನೆಗಳಿಗೆ ಉತ್ತರಿಯಾದ ಮುಂದಿನ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಗಂಟೆ ಚಿಹ್ನೆಯನ್ನು ಒತ್ತಿ. ಈ ಕಥೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.